ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾ ಮೃತ್ಯುಂಜಯನನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ತಾ ಇವತ್ತು ನಾವು ಏನೇ ಒಂದು ಕೆಲಸವನ್ನ ಮಾಡಬಹುದು ಅಥವಾ ಕಾರ್ಯವನ್ನ ಮಾಡಬಹುದು ಅಥವಾ ಏನೋ ದೊಡ್ಡದಾದಂತಹ ಉದ್ಯೋಗವನ್ನ ಮಾಡಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಜನರು ಬೇಕು, ಬೇಡ ಅಂತಿಲ್ಲ. ಆದರೆ ಎಷ್ಟೇ ಕೋಟಿ ಜನರ ಬಲವಿದ್ದರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೈವಿಕವಾದಂತಹ ಬಲ ಹೊಂದಿದ್ದರೆ ಮಾತ್ರ ಸಾಧ್ಯವಾಗ್ತದೆ. ಒಂದು ಉದಾಹರಣೆಗೆ ಹೇಳಬೇಕು ಆದರೆ, ಬಹುಮಹಡಿಯಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ತುಂಬ ಜನರ ಕೆಲಸಗಾರರು ಬೇಕಾಗ್ತದೆ, ಮಾಡ್ತಾರೆ. ಎಲ್ಲವುದು ಹೌದು, ಕಟ್ಟಡವು ಸಂಪೂರ್ಣವಾಗಿ ಮುಗಿಯೋ ಹಂತಕ್ಕೆ ಬರ್ತದೆ. ಆದರೆ ತಕ್ಷಣ ಅದು ಕುಸಿದು ಬಿದ್ದು ಹೋಗುತ್ತದೆ. ಇಂತಹ ಅವಘಡಗಳಾಗುವುದು ದೈವಿಕವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಇಲ್ಲದೆ ಇದ್ದಾಗ. ಹಾಗಾಗಿ ಎಷ್ಟೇ ನಾವು ಹಿಂದೆ ಮಹಾಭಾರತದಲ್ಲಿ ತಗೊಳ್ಳಿ ಅಥವಾ ಹಿಂದಿನ ಕಾಲಘಟ್ಟದಲ್ಲಿ ತಗೊಳ್ಳಿ, ಈಗಿನ ಕಾಲಘಟ್ಟದಲ್ಲಿ ತಗೊಂಡ್ರು ಕೂಡ ದೈವ ಬಲ ಮುಖ್ಯವಾಗಿ ಬೇಕೇ ಬೇಕು. ಅದೇ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಏನೇ ಒಂದು ಔಷಧಿಯನ್ನು ತಗೊಳ್ಬಹುದು, ಆರೋಗ್ಯವನ್ನು ದೃಢವನ್ನು ಪಡಿಸ್ಕೊಳ್ಬಹುದು, ಏನೇ ಮಾಡ್ಕೊಳ್ಳೋದು ಅಂತ ಹೇಳಿ ಆದರೂ ಕೂಡ ಅದಕ್ಕೆ ಸಂಪೂರ್ಣವಾದಂತಹ ದೈವಿಕವಾದಂತಹ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ. ಆ ಒಂದು ರೀತಿಯಾದಂತಹ ದೈವಿಕ ಶಕ್ತಿ ಹೇಳ್ತಕ್ಕಂಥದ್ದು ಈ ಒಂದು ದರ್ಭ ಚಿಕಿತ್ಸೆಯಲ್ಲಿ ಅತಿ ಬೇಗನೆ ಫಲವನ್ನು ಕೊಡ್ತಕ್ಕಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ. ಇಲ್ಲಿಯ ತನಕ ಎಷ್ಟೋ ಸಹಸ್ರಾರು ಜನರು ಇದರಿಂದ ಒಳಿತನ್ನು ಕಂಡಿಡ್ತಾರೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ಸಂಪೂರ್ಣವಾದಂತಹ ಮಹಾವಿಷ್ಣು ವಿನ ಒಂದು ಶಕ್ತಿಯು, ಅನಂತರದಲ್ಲಿ ಮೃತ್ಯುಂಜಯನ ಶಕ್ತಿಯು, ನಂತರದಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನ ಶಕ್ತಿಯು, ಈ ಮೂರು ಶಕ್ತಿಗಳು ಕೂಡ ಇದರಲ್ಲಿ ಇರುವುದರಿಂದನೇ ಎಂತಹ ಒಂದು ಬೀಭತ್ಸವಾದಂತಹ ಸಮಸ್ಯೆಯನ್ನಾದರೂ ಕೂಡ ನಾವು ಎದುರಿಸಿ ನಿಲ್ಲಬಹುದು. ಆದರೆ ಪರಮಾತ್ಮ ಕೊಟ್ಟ ಆವಿಷ್ಯ ಇರುವಲ್ಲಿಯ ತನಕ ಮಾತ್ರ, ಅಲ್ಲಿಯ ತನಕಲೂ ಕೂಡ ನಾವು ಜಗ್ಗದೇನೆ ಮತ್ತು ಬಗ್ಗದೇನೆ ಏರ್ಲಿಕ್ಕೆ ಮತ್ತು ಅದ್ಭುತವಾದಂತಹ ಎಷ್ಟೇ ಖರ್ಚನ್ನು ಮಾಡಿದರೂ ಕೂಡ ಕಡಿಮೆ ಆಗದೆ ಇರತಕ್ಕಂಥದ್ದು ಈ ಒಂದು ದರ್ಭ ಚಿಕಿತ್ಸೆ ಮೂಲಕವಾಗಿ ಆರಂಭ ಆಗ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ಫಲಾನುಭವಿಗಳನ್ನು ಪಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಹೇಳ್ತಾರೆ, ಯಾವುದಕ್ಕಾದರೂ ಕೂಡ ಬೆಲೆಯನ್ನು ಕಟ್ಟಬಹುದು, ಆದರೆ ಪರಮಾತ್ಮನಿಂದ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಈ ಒಂದು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಹಿಂದೂ ಸಾಧ್ಯ ಆಗಿಲ್ಲ, ಈಗಲೂ ಸಾಧ್ಯ ಆಗಲ್ಲ, ಇನ್ನು ಮುಂದಕ್ಕೂ ಕೂಡ ಸಾಧ್ಯವಾಗಲ್ಲ ಅಂತಕ್ಕಂಥ ಮಾತುಗಳು ಅವರ ಒಂದು ಒಳಿತಿನ ಮೇರೆಗೆ, ಅವರ ಆತ್ಮಪೂರ್ವಕವಾದಂತಹ ನುಡಿಮುತ್ತಿನಲ್ಲಿ ಬರ್ತಕ್ಕಂಥದ್ದನ್ನು ಕೇಳಿದರೆ ನಿಜವಾಗ್ಲೂ ದೇವರಿಗೆ ಬೆಲೆಯನ್ನು ಕಟ್ಟಲಿಕ್ಕೆ ನಮ್ಮ ಹತ್ರ ಸಾಧ್ಯ ಉಂಟೆ? ಒಮ್ಮೆ ವಿಚಾರ ಮಾಡಿಕೊಳ್ಳಿ.